ವಾಹನ ಕಳ್ಳತನಗಳ ಬಗ್ಗೆ ನಾನು ಈಗಾಗಲೇ ಗಮನವನ್ನು ಸೆಳೆದಿದ್ದೇನೆ. ಆ, ಬೆಂಗಳೂರು ನಗರದಲ್ಲಿ ಆಗ್ತಕ್ಕಂಥ ವಾಹನ ಕಳ್ಳತನಗಳನ್ನು ನಾವು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೇವೆ ಮತ್ತು ಅಂತಹ ಎಲ್ಲ ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಕಾರಣ ಈಗಾಗಲೇ ಹೇಳಿದ ಹಾಗೆ ಈ ಕಳ್ಳತನ ಮಾಡಿರ್ತಕ್ಕಂಥ ವಾಹನಗಳಿಂದಲೇ ಅವರು ಬೇರೆ ರೀತಿಯ ಅಪರಾಧಗಳನ್ನು ಜರುಗಿಸ್ತಾ ಇರ್ತಕ್ಕಂಥದ್ದು ಕಂಡುಬಂದಿದೆ. ಉದಾಹರಣೆಗೆ ಚೈನ್ ಸ್ನ್ಯಾಚಿಂಗ್ ಇರ್ಬೋದು, ಮೊಬೈಲ್ ಸ್ನ್ಯಾಚಿಂಗ್ ಇರ್ಬೋದು, ಅಥವಾ ಮನೆಗಳ್ಳತನಗಳಿರ್ಬೋದು, ಅಂಥದ್ದಕ್ಕೆ ಉಪಯೋಗ ಮಾಡ್ತಿರ್ತೇವೆ ಅಂಥೇಳಿ. ಅದಕ್ಕೆ ಪೂರಕವಾಗಿಯೇ ಆರ್ ಟಿ ನಗರ, ಎಲೆಕ್ಟ್ರಾನಿಕ್ ಸಿಟಿ, ಚಿಕ್ಕಜಾಲ, ಸೋಲ್ದೇವನಹಳ್ಳಿ, ಬಾಣಸವಾಡಿ, ಬಾಗಲಗುಂಟೆ, ಕಾಡುಗೋಡಿ ಈ ಪೊಲೀಸ್ ಠಾಣೆಯವರು ಒಟ್ಟು ಸುಮಾರು 62 ವಾಹನಗಳನ್ನು ಈ ರೀತಿ ಪತ್ತೆ ಹಚ್ಚಿದ್ದಾರೆ ಮತ್ತು ಇದರಲ್ಲಿ ಒಟ್ಟು 37 ಪ್ರಕರಣಗಳು ನಮಗೆ ಪತ್ತೆಯಾಗಿವೆ. ಜೊತೆಗೆ 12 ಆರೋಪಿಗಳು ಇದರಲ್ಲಿ ಬಂಧಿಸಲ್ಪಟ್ಟಿದ್ದಾರೆ. ಅದರಲ್ಲಿ 5 ಆರೋಪಿಗಳು ಹಿಂದಿನ MOB ಆರೋಪಿಗಳು ಕೂಡ ಆಗಿದ್ದಾರೆ ಮತ್ತು ಸುಮಾರು 60 ಲಕ್ಷ ಮೌಲ್ಯದ ದ್ವಿಚಕ್ರ ವಾಹನಗಳು, ಆಟೋ ರಿಕ್ಷಾ ಮತ್ತು ಇತರ ವಸ್ತುಗಳು ರಿಕವರಿ ಆಗಿದ್ದಾವೆ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಇದೇ ಆರೋಪಿಗಳಿಂದ ಬೇರೆ ಬೇರೆ ಚೈನ್ ಸ್ನ್ಯಾಚಿಂಗ್ ಕೃತ್ಯಗಳು, ಬ್ಯಾಗ್ ಸ್ನ್ಯಾಚಿಂಗ್ ಕೃತ್ಯಗಳು, ಹಾಗೆ ಮೊಬೈಲ್ ಸ್ನ್ಯಾಚಿಂಗ್ ಕೃತ್ಯಗಳು ಕೂಡ ಪತ್ತೆಯಾಗಿದ್ದೇವೆ. ಅಂದರೆ ನಾವು ಹಿಂದೆ ಹೇಳಿದ ಹಾಗೆ ಈ ಕಳ್ಳತನ ಆಗ್ತಕ್ಕಂತಹ ದ್ವಿಚಕ್ರ ವಾಹನಗಳು ಅಥವಾ ಏನು ವಾಹನಗಳಿದ್ದಾವೆ ಅವುಗಳಿಂದಲೇ ಈ ರೀತಿಯ ಬೇರೆ ಕೃತ್ಯಗಳನ್ನು ಕೂಡ ಇವರು ನಡೆಸ್ತಾ ಇರ್ತಕ್ಕಂಥದ್ದು ಈಗ ಸಾಬೀತಾಗಿದೆ.